ಹಲೋ ನಮಸ್ಕಾರ, ಸ್ವಾಗತ ಎಲ್ಲರಿಗೂ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋನಲ್ಲಿ ನಾನು ಸೋರೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಚಿಕ್ಕ ಮಕ್ಕಳಿಗೆ ಇದನ್ನು ಬಹಳ ಸುಲಭವಾಗಿ ಮಾಡ್ಕೊಡ್ಬೋದು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹುಷಾರಾಗಿ ಜೋಡಿಸಿ ಮಾಡಿದ್ರೆ ಎಳೆ ಮಕ್ಕಳಿಗೆ, ಬೆಳೀತಾ ಇರೋ ಮಕ್ಕಳಿಗೆ ಬಹಳ ಪೌಷ್ಟಿಕವಾಗಿರುತ್ತೆ. ಸಕ್ಕರೆ ಹಾಕಿ ಒಂದು ಐಟಮ್ನ ಹಾಳು ಮಾಡೋದಕ್ಕಿಂತ ಅದಕ್ಕೆ ಬಳಸಿರೋ ಕೆಮಿಕಲ್ಸ್ ಗೊತ್ತಲ್ವ ನಮಗೆ. ಕೋಕೋನಟ್ ಶುಗರ್ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಬಹಳ ಟೇಸ್ಟಿಯಾಗಿದೆ, ಒಂದು ನಟ್ಟಿ ಫ್ಲೇವರ್ ಕೊಡುತ್ತೆ. ಕೋಕೋನಟ್ ಶುಗರ್ ನಮ್ಮ ಶಾಪ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಾರ್ಮಲ್ ಬೆಲ್ಲಕ್ಕಿಂತ ಈ ಕೋಕೋನಟ್ ಶುಗರ್ ಅಂದರೆ ಏನಿಲ್ಲ, ತೆಂಗಿನ ಇದರಿಂದ ಮಾಡಿರೋ ಅಂತಹ ಬೆಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಬೆನಿಫಿಟ್ಸ್ ಏನು ಅಂತ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಬಾಟಲ್ ಗಾರ್ಡ್ ಅಥವಾ ಸೋರೆಕಾಯಿ ಬೆನಿಫಿಟ್ಸ್ ಹೇಳಬೇಕು ಅಂದರೆ ಇದು ಬಾಡಿನ ಹೈಡ್ರೇಟೆಡ್ ಆಗಿ ಇಡೋದಕ್ಕೆ ಬಹಳ ಉಪಯುಕ್ತ. ಯಾಕಂದರೆ ಇದರಲ್ಲಿ ಹೆಚ್ಚಿನ ನೀರಿನ ಅಂಶ ಇದೆ. ಮತ್ತು ಕಾನ್ಸ್ಟಿಪೇಟೆಡ್ ಆಗಿದ್ದರೆ ಮಕ್ಕಳಿಗೆ ಜೀರ್ಣ ಸಮಸ್ಯೆ ಇದ್ದರೆ ಇದನ್ನು ಕೊಡ್ತಾರೆ. ಹಾರ್ಟ್ ಹೆಲ್ದಿ, ಐರನ್ ಇದೆ, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಹೆಚ್ಚಿಗೆ ಇದೆ. ಸೋರೆಕಾಯಿ ತುಂಬ ಜನ ಬೇಡ 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 ಅಂತಿರ್ತೀವಿ, ಬಟ್ ಅದನ್ನು ಬಳಸಿ ಅಟ್ಲೀಸ್ಟ್ ತಿಂಗಳಿಗೆ 2-3 ಬಾರಿ ಆದರೂ ನಾವೆಲ್ಲರೂ ಬಳಸ್ಬೇಕು. ಇದ್ರ ಹಲ್ವಾ ತುಂಬ ಟೇಸ್ಟಿಯಾಗಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ದೀನಿ. ಹಬ್ಬಕ್ಕೂ ವಿಶೇಷವಾಗಿ ನೀವು ಇದನ್ನು ಮನೇಲಿ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಎಲ್ಲದಕ್ಕೂ ಮೊದಲು ಈ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಪಟ್ಟಿ ಇಲ್ಲಿದೆ ನೋಡಿ. ಮೊದಲನೇದಾಗಿ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋವಂಥ ಪಿಸ್ತಾ ಮತ್ತು ಗೋಡಂಬಿ ಎರಡನ್ನೂ 1-2 ನಿಮಿಷ ತುಪ್ಪದಲ್ಲಿ ಬಾಡಿಸ್ಕೊಂಡು ತೆಗೆದಿಟ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಗೊತ್ತಲ್ಲ, ಯಾವುದೇ ಹಲ್ವಾ ಡೆಸರ್ಟ್ ಏನೇ ಮಾಡೋದಾದರೂ ನಮ್ಮಲ್ಲಿ ಇದು ವಿಶೇಷ. ಸೋರೆಕಾಯಿ ಎಳೆದಾಗಿರೋ ಅಂಥದ್ದು ತೊಗೊಳ್ಳಿ, ಬೆಂಡು ಬಂದಿರೋದು ಬೇಡ. ಸಿಪ್ಪೆ ತೆಗೆದು ತುರಿದಿಟ್ಕೊಂಡು ಬಾಣಲಿಗೆ ಈಗ ಹಾಕ್ತಿದ್ದೀನಿ. ಮತ್ತಷ್ಟು ತುಪ್ಪ ಹಾಕಿ ನೆಕ್ಸ್ಟ್ ಇದನ್ನು ಹುರಿಯೋದಕ್ಕೆ ಶುರು ಮಾಡ್ತೀನಿ. ಸ್ವಲ್ಪ ಪೇಷನ್ಸಿಂದ ಇದು ರಾ ಸ್ಮೆಲ್, ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇದನ್ನು ಹುರಿತಾ ಬನ್ನಿ. ಒಂದು 10 ನಿಮಿಷ ಅಂತೂ ಆಯಿತು ನನಗೆ. ತುಂಬ ಬೇಗ ಆಗುತ್ತೆ ಅಂತ ಹೇಳೋದಿಲ್ಲ, ಬಟ್ ಕಡಿಮೆ ಇಂಗ್ರೀಡಿಯೆಂಟ್ಸ್, ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇರೋದೇ ಈ ರೆಸಿಪಿ ವಿಶೇಷ. ಹಾಲಿಗೆ ಕೇಸರಿ ದಳಗಳನ್ನ ಹಾಕಿಟ್ಕೊಂಡಿದ್ದೆ ಮುಂಚೆನೇ, ಅದು ಹಾಕ್ತಿದ್ದೀನಿ. ನೆಕ್ಸ್ಟ್ ಡ್ರೈ ಫ್ರೂಟ್ ಪೌಡರ್ ನಮ್ಮ ಸ್ಟೋರ್ನಲ್ಲಿ ಸಿಗೋದನ್ನು ಹಾಕಿದ್ದೀನಿ. ಇಲ್ಲ ನೀವು ಸುಮ್ಮನೆ ಬಾದಾಮಿ, ಗೋಡಂಬಿ, ಪಿಸ್ತಾ ಒಂಚೂರು ಮಿಕ್ಸಿಗೆ ಹಾಕ್ಬಿಟ್ಟು ಹಾಗೆ ಹಾಕ್ಕೊಳ್ಬೋದು. ತುಂಬ ಜನ ನಮ್ಮ ಪರ್ಚೇಸ್ ಮಾಡೋರು ನಮ್ಮ ಪ್ರಾಡಕ್ಟ್ಸ್ನ ಕೇಳ್ತಾರೆ ಹೇಗೆ ಬಳಸೋದು ಅಂತ, ಹಾಗಾಗಿ ಹೀಗೆ ತೋರಿಸಿದ್ದೀನಿ. ಹೆಂಗಾದರೂ ಸರಿ. ತಿರ್ಗಾ ಇದು ಸ್ವಲ್ಪ ಸಮಯ ತೊಗೊಳುತ್ತೆ. ಹಾಲು ಅರ್ಧ ಆಗೋ ತನಕ ಕುದಿಸ್ತಾ ಬನ್ನಿ. ಫಸ್ಟೇ ಹಾಲು ಹಾಕಿಬಿಟ್ರೆ ಹಸಿ ಸ್ಮೆಲ್ ಇರುತ್ತೆ ಮತ್ತು ಹಾಲು ಹೊಡ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಈ ಥರ ತುಪ್ಪದಲ್ಲಿ ಬೇಯಿಸ್ಬಿಟ್ಟು ಹಾಲು ಹಾಕ್ಕೊಳ್ಳೋದ್ರಿಂದ ಮೊಸರಾಗಿ ಹಾಲು ಹೊಡ್ಕೊಂಡು ಬರೋದಿಲ್ಲ. ನೋಡಿ ನೀಟಾಗಿದೆ ಅಲ್ವಾ. ನೆಕ್ಸ್ಟ್ ಇದಕ್ಕೆ ನಾನು ಕೋಕೋನಟ್ ಶುಗರ್, ಇದು ನಮ್ಮ ಸ್ಟೋರ್ನಲ್ಲಿ ಸಿಗುತ್ತೆ. ನಾರ್ಮಲ್ ಬೆಲ್ಲಕ್ಕಿಂತ ಈ ತೆಂಗಿನ ಸಕ್ಕರೆ ಅಂತಾರೆ ಇದನ್ನು. ಇದು ತುಂಬ ರುಚಿ ಕೊಡ್ತು. ಈಗ ಸಕ್ಕರೆನ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ, ಸಕ್ಕರೆ ಇದ್ರೇ ರುಚಿ ಅನ್ನಂಗೆ ಆಗ್ಬಿಟ್ಟಿದೆ. ಬೆಲ್ಲ ಹಾಕಿದ್ರೆ ಅಯ್ಯೋ ರುಚಿ ಚೆನ್ನಾಗಿರಲ್ಲ. ಸೊ ಈ ಬೆಲ್ಲ ನಾರ್ಮಲ್ ಬೆಲ್ಲಕ್ಕಿಂತ ಹೆಚ್ಚು ಟೇಸ್ಟಿ, ಒಂದು ನಟ್ಟಿ ಫ್ಲೇವರು, ನನಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ 3 ಆರ್ಗ್ಯಾನಿಕ್ ಜಾಗರಿ, ಪಾಮ್ ಶುಗರ್, ಕೋಕೋನಟ್ ಶುಗರ್ ನಮ್ಮ ಸ್ಟೋರ್ನಲ್ಲಿ ಫೇವ್ರೇಟ್ ಯಾವುದು ಅಂದರೆ ನಾನು ಕೋಕೋನಟ್ ಶುಗರೇ ಹೇಳ್ತೀನಿ. ಯಾಕಂದರೆ ಹಾಗೆ ಬಾಯಿಗೆ ಹಾಕ್ಕೊಂಡು ತಿಂದರೂ ರುಚಿ ಚೆನ್ನಾಗಿರುತ್ತೆ. ಸೊ ಒಂದೇ ಸಮ ಬಾಡಿಸ್ತಾ ಬನ್ನಿ. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಬೆಲ್ಲ ಹಾಕಿದ ತಕ್ಷಣ. ಆಮೇಲೆ ಒಟ್ಟುಗೂಡಿಸಿದ್ರೆ ಈ ಥರ ಚೆನ್ನಾಗಿ ಬೇಯುತ್ತೆ. ತುಂಬಾ ಒಣಗ್ದಂಗೂ ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ಮಕ್ಳಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಈ ಥರ ಇರಲಿ, ಟೆಕ್ಸ್ಚರು ಚೆನ್ನಾಗಿರುತ್ತೆ. ಎಲ್ಲ ಆದಮೇಲೆ ಬಟ್ಲಿಗೆ ಹಾಕಿ ಡ್ರೈ ಫ್ರೂಟ್ಸ್ ಮತ್ತೆ ಮೇಲೆ ಒಂದು ಸ್ವಲ್ಪ ಹಾಕಿ ತುಪ್ಪ ಹಾಕಿ ಸರ್ವ್ ಮಾಡಲು ಸಿದ್ಧ. ಆದಷ್ಟು ಜಂಕ್ ಫುಡ್ಡಿಂದ, ಸಕ್ಕರೆಯಿಂದ ದೂರ ಇಡಲಿಕ್ಕೆ ನನ್ನ ಮಕ್ಕಳನ್ನ ಇಷ್ಟಪಡ್ತೀನಿ ನಾನು. ಸೊ ಟ್ರೈ ಮಾಡ್ತಾ ಇರ್ತೀನಿ ಈ ಥರದ ರೆಸಿಪಿ. ನಮ್ಮ ಚಾನಲ್ನಲ್ಲಿ ಇದೇ ತರಹದ್ದು ಸಕ್ಕರೆ ಬಳಸದೆ ಮಾಡಿರೋವಂಥ ರೆಸಿಪೀಸ್ ಬಹಳ ಇದೆ. ರೆಕಮೆಂಡೇಷನ್ಗೆ ನಾನು ಬೀಟ್ರೂಟ್ ಹಲ್ವಾ, ಅದನ್ನು ಬೀಟ್ರೂಟು, ಆ್ಯಪಲ್ ಮತ್ತು ಖರ್ಜೂರ ಉಪಯೋಗಿಸಿ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಮತ್ತು ರೈಸ್ ಹಲ್ವಾ, ಕೋಕೋನಟ್ ಶುಗರ್ನೇ ಬಳಸಿ ಅನ್ನದಿಂದ ಹಲ್ವಾ ಮಾಡಿರೋ ಅಂಥದ್ದು, ಅದಂತೂ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಮನೇಲಿ ಅನ್ನ ಇದೆ ಅಂದರೆ ಈ ಬೆಲ್ಲ ಜೊತೆಗೆ ಹಾಕ್ಬಿಟ್ಟು ಮಕ್ಕಳಿಗೆ ಮಾಡಿಕೊಡ್ಬೋದು. ಮತ್ತು ಮಿಲೆಟ್ ಬಳಸಿ, ಸಿರಿಧಾನ್ಯ ಬಳಸಿ ಖೀರ್ ಹೇಗೆ ಮಾಡೋದು ಅಂತಿದೆ. ಮಲ್ಟಿಗ್ರೇನ್ ಲಡ್ಡು, ಎಲ್ಲ ಥರದ ಕಾಳು ಬೇಳೆ ಹಾಕಿ ಲಡ್ಡು ಹೇಗೆ ಮಾಡಿಕೊಡ್ಬೋದು ಮಕ್ಕಳಿಗೆ ಅಂತ ನೋಡ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿನಲ್ಲೇ ಬಹಳಷ್ಟು ಸ್ವೀಟ್ಸ್ ಇದೆ. ಅದನ್ನೆಲ್ಲ ನಾವು ಮಾಡೋದನ್ನು ಬಿಡ್ತಾ ಇರೋದ್ರಿಂದ ನಮ್ಮ ಮಕ್ಕಳು ತಿನ್ನೋದು ಬಿಡ್ತಾ ಇದ್ದಾರೆ. ಸೊ ಜವಾಬ್ದಾರಿ ನಮ್ಮಲ್ಲಿರಲಿ. ಬನ್ನಿ
ಐ ಮೀನ್ ಲೆಟ್ಸ್ ಟೇಕ್ ಎನ್ ಓತ್ ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಅತಿ ಹೆಚ್ಚಾಗಿ ನಾನು ಹಾಗೆ ಮಾಡ್ತೀನಿ, ನನ್ನ ಮಗುನ ಹಿಂಗೆ ನೋಡ್ಕೊಳ್ತೀನಿ ಅಂತ ಹಿಡಿದಿಡೋದಕ್ಕಿಂತ ನಮ್ಮ ಕೈಲಾದಷ್ಟನ್ನು ನಾವು ಮಾಡೋಣ. ಯಾಕಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ನಮಗೂ ಅಷ್ಟೊಂದು ಟೈಮ್ ಸಿಗೋದಿಲ್ಲ. ಸೊ ಟೈಮ್ ಸಿಕ್ಕಿದಾಗ ಕ್ವಿಕ್ಕಾಗಿ ಮಾಡುವಂಥ ರೆಸಿಪೀಸ್ ಗೊತ್ತಿದ್ರೆ ಈ ಥರದನ್ನು ಖಂಡಿತ ಮಾಡ್ಬೋದಲ್ವ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ.